ಅಗ್ರಿಟೆಕ್ಕಿಗೆ ಸ್ವಾಗತ. ನಮ್ಮ ರೈತರು ಅಶೋಕಣ್ಣವರು ಹೊಲದಲ್ಲಿ ನಾವು ಡೆಮೋ ಮಾಡಿಸಿದ್ವಿ. ಈ ಒಂದು 3 ಸಾಲಿಗೆ ಟೊಮೊಟೊ ಗಿಡಗಳಿಗೆ ಅಲ್ಟ್ರಾ 2 ಮತ್ತು ಈ ಮಾರ್ಕರ್ನ ಈಗ ಆಲ್ರೆಡಿ ಮಾಡಿಸಿ ಒಂದು 5-6 ದಿನ ಆಗಿದೆ ಸರ್. ಈಗ ಇದು ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್ ಇದರಲ್ಲಿ? ಚೆನ್ನಾಗಿ ಹೂವು ಫ್ಲವರು. ಹ್ಞೂ ಸರ್, ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ಲ ಸರ್? ಬ್ರಾಂಚಸ್ ಎಲ್ಲ ನಿಮಗೆ ಎಲ್ಲ ಗಿಡದ್ದು ಲೆಂತ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ಫ್ಲವರ್ ಸೈಜ್ ಆಗಲಿ, ಇದು ಸೆಟ್ಟಿಂಗ್ ಆಗಲಿ, ಫ್ಲವರ್ ನೀಟಾಗಿ ಸೆಟ್ ಆಗ್ತಾ ಇದೆ. ಹೊಸ ಫ್ಲವರ್ ಕೂಡ ಚೆನ್ನಾಗಿ ಬರ್ತೈತೆ. ಇದರಲ್ಲಿ ನಿಮಗೆ ಯಾವುದೇ ಆದ ಡ್ರಿಪ್ಸು ಮೈಟ್ಸ್ ಏನೋ ಕಾಣ್ತಾ ಇಲ್ಲ ನೋಡಿ, ನೀಟಾಗಿದೆ. ಎಲೆಗಳು ಕೂಡ ನೋಡಿ ಚೆನ್ನಾಗಿ ಅಗಲವಾಗಿ ಬರ್ತಾ ಇದಾವೆ, ಮೃದುವಾಗಿದಾವೆ, ಯಾವುದೇ ರೋಗ ಕಾಣ್ತಾ ಇಲ್ಲ ಅಲ್ವಾ? ಸೊ ನಿಮಗೆ ಇದು ಒಂದು ಸ್ಪ್ರೇ ಹೊಡೆದಿರಿ ಸರ್, ನೆಕ್ಸ್ಟ್ 2ನೇ ಸ್ಪ್ರೇ ಹೊಡೆದಾಗ ಮತ್ತೆ ನಿಮಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ, ಈ ಲೆಂತ್ ಆಗಲಿ ಕೂಡ ಜಾಸ್ತಿಯಾಗಿ ಬೆಳವಣಿಗೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಮುಂದೆ ನಿಮಗೆ ನಮ್ಮ ರೈತರಿಗೆಲ್ಲ ಇದನ್ನು ಸಜೆಸ್ಟ್ ಮಾಡ್ಬೋದಲ್ಲ ಸರ್? ಮಾಡ್ಬೋದಲ್ಲ ಸರ್? ಸೊ ಅಲ್ಟ್ರಾ 2 ಮತ್ತು ಮಾರ್ಕರ್ ನಮ್ಮ ಅಶೋಕಣ್ಣವ್ರು ಹೊಡೆದಿದ್ದಾರೆ. ಅವರ ಒಂದು ಡೆಮೋ ಮಾಡಿಸಿದ್ವಿ, ಅವರಿಗೆ ಇದು ಭಾಳ ತೃಪ್ತಿಯಾಗಿದೆ. ಪ್ರತಿಯೊಬ್ಬರು ರೈತರಿಗೂ ಇದನ್ನು ತಾವು ಕೂಡ ಸ್ಪ್ರೇ ಮಾಡಿಬಿಟ್ಟು ಹೆಚ್ಚಿನ ಇಳುವರಿ ತೆಗಿಬೇಕಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.